ಈಗ ನೋಡ್ಕೊಳ್ಳಿ, ಕ್ವಶನ್ ಬಂದು ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಈಗ ನೀವು ನೋಡಿ, ಇದನ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೊಳ್ಳಿ. ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್. ನೋಡಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ. ಇಲ್ಲಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸು ಪ್ಲಸ್, ನೋಡಿ ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಫ್ ಎ ಡಿಫ್ರೆನ್ಷಿಯೇಷನ್ ಎಫ್ ಸಫಿಕ್ಸ್ ಎಕ್ಸ್ ಅಂತ ಬರ್ಕೋಬೇಕು. ಸೈನ್ ಎಕ್ಸ್ ಕಾಸ್ ಎಕ್ಸ್, ಎಕ್ಸ್ ಇಲ್ಲ ಅಂದರೆ ಝೀರೋ, ಇಲ್ಲಿ ರಫ್ ವರ್ಕ್ ಬರ್ಕೊಡ್ತೀನಿ. ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು ನೀವು. ಡೋ ಬೈ ಡೋ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್, ಅದೇ ಡೋ ಬೈ ಡೋ ಎಕ್ಸ್ ಆಫ್ ಸೈನ್ ವೈ ಅಂದರೆ ಎಕ್ಸ್ ಇಲ್ಲ ಅಂದರೆ ಝೀರೋ. ಡೋ ಬೈ ಡೋ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಜ್ಞಾಪಕ ಇಟ್ಕೊಡಿ, ಸೈನ್ಗೆ ಕಾಸು, ಇಲ್ಲಿ ಎಕ್ಸ್ ಇರೋದ್ರಿಂದ ಸೈನ್ಗೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬರ್ಕೋಬೇಕು. ಆಮೇಲೆ ಎಕ್ಸ್ ಪ್ಲಸ್ ವೈಗೆ ಮಾಡಬೇಕು. ಎಕ್ಸ್ ಪ್ಲಸ್ ವೈಗೆ ಯಾವ ಥರ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ವೈಗೆ 0, 1 ಪ್ಲಸ್ 0. ಏನಾಗುತ್ತೆ ಅಂದರೆ ನೋಡಿ, ಎಫ್ಗೆ ಎಫ್ ಎಕ್ಸು, ಸೈನ್ ಎಕ್ಸ್ಗೆ ಕಾಸ್ ಎಕ್ಸು ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈಗೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು 1 ಪ್ಲಸ್ 0. ಈಗ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಎಕ್ಸ್ಟೆಂಡ್ ಮಾಡಬೇಕು, ಎಫ್ ವೈ ಮಾಡಬೇಕು, ಡಿಫ್ರೆನ್ಷಿಯೇಟ್ ಎಫ್ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ. ಈಗ ನೋಡಿ, ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಸೇಮ್ ಪ್ರೊಸೀಜರ್ ಈಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕಷ್ಟೇ. ಸೈನ್ ವೈಗೇನು ಕಾಸ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈಗೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಆಮೇಲೆ ಎಕ್ಸ್ಗೆ 0, ವೈಗೆ 1. ಅಂದರೆ ಏನಾಗುತ್ತೆ, ಎಫ್ ವೈ ಈಸ್ ಈಕ್ವಲ್ ಟು ಕಾಸ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಈಗ ಎಫ್ ಎಕ್ಸ್ ಎಕ್ಸ್ ಅಂದರೆ ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಡೋ ಬೈ ಡೋ ಎಕ್ಸ್ ಆಫ್ ಎಫ್ ಎಕ್ಸ್ ಅಂದರೆ ಎಫ್ ಎಕ್ಸ್ ಎಕ್ಸ್ ಅಂತ. ಈಗ ರೈಟಲ್ಲೂ ಹಂಗೆ, ಈಗ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಜ್ಞಾಪಕ ಇಟ್ಕೊಳ್ಳಿ, ಡೋ ಬೈ ಡೋ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್. ಅದೇ ಥರ ಡೋ ಬೈ ಡೋ ಎಕ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು 1 ಪ್ಲಸ್ 0. ಜ್ಞಾಪಕ ಇಟ್ಕೋಬೇಕು, ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಫ್ ಎಕ್ಸ್ ಎಕ್ಸ್ ಬರುತ್ತೆ. ಈಗ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈಗೆ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು 1 ಪ್ಲಸ್ 0. ಈ ಥರ ಬರ್ಕೋಬೇಕು. ಈಗ ಎಫ್ ಎಕ್ಸ್ ಎಕ್ಸ್ ಆಯಿತು ಅಂದರೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ, ಈ ಸ್ಟೆಪ್ ಬರೀಬೇಕು ಅಂತಾನೆ ಏನಿಲ್ಲ, ಡೈರೆಕ್ಟಾಗಿ ಇದೇ ಬರಿಬೋದು. ಈಗ ಡೋ ಬೈ ಡೋ ವೈ ಆಫ್ ಎಫ್ ಎಕ್ಸ್ ಮಾಡಬೇಕೀಗ. ಜ್ಞಾಪಕ ಇಟ್ಕೊಳ್ಳಿ, ಡೋ ಬೈ ಡೋ ವೈ ಆಫ್ ಎಫ್ ಎಕ್ಸ್ ಅಂದರೆ ಎಫ್ ಎಕ್ಸ್ ವೈ ಅಂತ. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಫ್ ಎಕ್ಸ್ಗೆ ಎಫ್ ಎಕ್ಸ್ ವೈ ಬರುತ್ತೆ. ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದು. ಕಾಸ್ ಎಕ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 0 ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈಗೆ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇಂಟು ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಎಕ್ಸ್ಗೆ 0, ವೈಗೆ 1. ಅಂದರೆ ಏನು ಬರುತ್ತೆ, ಎಫ್ ಎಕ್ಸ್ ವೈ ಬಂದು ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ನೆಕ್ಸ್ಟ್ ಎಫ್ ವೈ ವೈ ಮಾಡಬೇಕು ಅಂದರೆ ಮಾಡಬೇಕು ಅಂದರೆ ಡೋ ಬೈ ಡೋ ವೈ ಆಫ್ ಎಫ್ ವೈ ಮಾಡಬೇಕು. ನಾವು ಎಫ್ ವೈ ಅಂತ ಹೇಳ್ತೀನಿ. ನೋಡಿ, ಎಫ್ ವೈನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಎಫ್ ವೈ ಸಿಗುತ್ತೆ. ಕಾಸ್ ವೈಗೆ ಮೈನಸ್ ಸೈನ್ ವೈ
ಕಾಸ್ ಆಫ್ ಎಕ್ಸ್ ಪ್ಲಸ್ ವೈಗೆ ಸೇಮು ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ ಎಕ್ಸ್ಗೆ 0 ವೈಗೆ ಅಂದರೆ ಎಫ್ ವೈ ಬಂತು ಮೈನಸ್ ಸೈನ್ ವೈ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ ಇಷ್ಟು ಮಾಡ್ಕೋಬೇಕು. ಫಸ್ಟು ಎಫ್ ಎಕ್ಸ್ ಮಾಡ್ಕೋಬೇಕು, ಆಮೇಲೆ ಎಫ್ ವೈ ಮಾಡ್ಕೋಬೇಕು, ಆಮೇಲೆ ಎಫ್ ಎಕ್ಸ್ ಎಕ್ಸ್ ಮಾಡ್ಕೋಬೇಕು, ಆಮೇಲೆ ಎಫ್ ಎಕ್ಸ್ ವೈ ಮಾಡ್ಕೋಬೇಕು, ಆಮೇಲೆ ಎಫ್ ವೈ ಮಾಡ್ಕೋಬೇಕು. ನೋಡಿ ಇದಾದಮೇಲೆ ಲೆಟ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೋಬೇಕು. ಈಗ ಎಫ್ ಎಕ್ಸ್ ಅಂದರೆ ನೋಡಿ ಇದು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಕಾಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಇಲ್ಲೇನು ಮಾಡಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈನ ಫೈಂಡ್ ಮಾಡ್ಕೊಳ್ಳಿ. ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಪ್ಲಸ್ ಕಾಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಆ್ಯಂಡ್ ಲೆಟ್ ಎಫ್ ವೈ ಈಸ್ ಈಕ್ವಲ್ ಟು 0. ಈಗ ನೋಡಿ ಎಫ್ ಎಕ್ಸ್ ಅಂದರೆ ಇದು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಎಫ್ ವೈ ಅಂದರೆ ಕಾಸ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಕಾಸ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ನೋಡಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಕಾಸ್ ವೈ ಈ ಕಡೆ ಬಂದರೆ ಮೈನಸ್ ಕಾಸ್ ವೈ ಆಗುತ್ತೆ. ಈಗ ನೋಡಿ ಇದನ್ನ 1 ಅಂದ್ಕೊಳ್ಳಿ, ಒಂದು ಕೆಲಸ ಮಾಡಿ ಇದನ್ನ 2 ಅಂದ್ಕೊಳ್ಳಿ, ಇದು 3 ಅಂದ್ಕೊಳ್ಳಿ. ಫಸ್ಟ್ ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ ಸ್ಟಾರ್ಟಿಂಗು. ಈಗ 2 and 3 ಅಬ್ಸರ್ವ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೇಮ್ ಇದೆ. ಫ್ರಮ್ 2 and 3 ಲೆಫ್ಟ್ ಹ್ಯಾಂಡ್ ಸೇಮ್ ಇದೆ, ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಕೊಳ್ಳೋದು. ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ವೈ, ಮೈನಸ್ ಮೈನಸ್ ಕ್ಯಾನ್ಸಲ್, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗುತ್ತೆ. ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಈ ಎಕ್ಸ್ ಇಸ್ ಈಕ್ವಲ್ ಟು ವೈ ಇನ್ ಇದನ್ನ 3 ಅಂದ್ಕೊಳ್ಳಿ, 3 in 2 ಅಥವಾ 3 ಹಾಕಿ. ಏನು ಮಾಡಬೇಕು 3 ಇದು 4 ನೋಡಿ, 4ನ in 2 ಅಥವಾ 3 ಹಾಕಿ. ಇಂಟು ನೋಡಿ 4 into 2 ಹಾಕಿದ್ರೆ 4 ಅಂದರೆ ಎಕ್ಸ್ ಜಾಗದಲ್ಲಿ ವೈ ಅಥವಾ ವೈ ಜಾಗದಲ್ಲಿ ಎಕ್ಸ್ ಹಾಕಬೇಕು. ನಾನು ವೈ ಜಾಗದಲ್ಲಿ ಎಕ್ಸ್ ಹಾಕ್ತೀನಿ 2ಲಿ. ಇಲ್ಲಿ ವೈ ಜಾಗದಲ್ಲಿ ಎಕ್ಸ್ ಹಾಕಿದ್ರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸು ಈಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್. ಏನಾಗುತ್ತೆ ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್. ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಕಾಸ್ 2x ಆಗುತ್ತೆ ಈಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್. ನೋಡಿ ಕಾಸ್ 2xಗೆ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಕಾಸ್ 2xಗೆ ಫಾರ್ಮುಲಾ ಬಂದು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು ನೀವು. ನಿಮಗೆ ಏನಾಗುತ್ತೆ ಹೇಳಿ, ಕಾಸ್ 2x ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್. ಈಗ ನೋಡಿ ಈ ಮೈನಸ್ ಕಾಸ್ ಎಕ್ಸ್ನ ಈ ಕಡೆ ತಗೋಬಿಡಿ. 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಮೈನಸ್ ಕಾಸ್ ಎಕ್ಸ್ ವಿಲ್ ಬಿಕಮ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು 0. ಆರ್ಡ್ರಲ್ಲಿ ಬರ್ಕೊಳ್ಳಿ. ಫಸ್ಟ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ಪ್ಲಸ್ ಕಾಸ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ಮೈನಸ್ 1 ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿದ್ದರೆ
ಎಕ್ಸ್ನ ಫೈಂಡ್ ಮಾಡೋದು ಯಾವ ಥರ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಈ ಫಾರ್ಮಲ್ಲಿದೆ, ಆದರೆ ಎ ಜಾಗದಲ್ಲಿ ಏನಿದೆ, ಫಸ್ಟ್ ಎಕ್ಸ್ ಜಾಗದಲ್ಲಿ ಕಾಸ್ ಎಕ್ಸ್ ಇದೆ, ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ಮತ್ತು ಎ ಜಾಗದಲ್ಲಿ 2 ಇದೆ ನೋಡಿ, ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ 1 ಇದೆ, ಸಿ ಜಾಗದಲ್ಲಿ -1 ಇದೆ. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ, ಕಾಸ್ ಎಕ್ಸ್ ಜಾಗದಲ್ಲಿ ಕಾಸ್ ಎಕ್ಸ್ ಹಾಕ್ಕೊಳ್ಳಿ, -1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೇನು, 1 ಸ್ಕ್ವೇರ್ ಮೈನಸ್ 4 ಇಂಟು 2 ಇಂಟು -1 ಡಿವೈಡೆಡ್ ಬೈ 2 ಇಂಟು 2. ಇದನ್ನ ಇಲ್ಲಿ ಬರ್ಕೊಳ್ಳಿ, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು, ದೇರ್ಫೋರ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು, ಡೈರೆಕ್ಟಾಗಿ ಇದನ್ನ ಬರೀರಿ, -1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1 ಸ್ಕ್ವೇರ್ ಮೈನಸ್ 4 ಇಂಟು 2 ಇಂಟು -1 ಡಿವೈಡೆಡ್ ಬೈ 2 ಇಂಟು 2. ಆವಾಗ ಕಾಸ್ ಎಕ್ಸ್ ಏನಾಗುತ್ತೆ, -1 ಪ್ಲಸ್ ಆರ್, ಇದನ್ನ ಕ್ಯಾಲ್ಸಿಲೇಟ್ ಮಾಡ್ಕೊಳ್ಳೋಣ, -1 ಸ್ಕ್ವೇರ್ -4 ಇಂಟು 2 ಇಂಟು -1 3 ಆಗುತ್ತೆ. ಇದು ಕಂಪ್ಲೀಟ್ 3 ಆಗುತ್ತೆ. ಇದು ಕ್ಯಾಲ್ಸಿಲೇಟ್ ಹೊಡೆದ್ರೆ 4 ಬರುತ್ತೆ. ಈಗೇನು ಮಾಡಬೇಕು, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಫಸ್ಟು ಪ್ಲಸ್ ಹೊಡ್ಕೊಳ್ಳಿ, -1 ಪ್ಲಸ್ 3 ಬೈ 4 ಅಂದರೆ 1/2 ಕಾಮ, ಆಮೇಲೆ ಅಥವಾ ಆರ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು, ಪ್ಲಸ್ ಇದೆಯಲ್ವಾ, ಈಗ ನೋಡಿ ಫಸ್ಟು -1 ಪ್ಲಸ್ 3/4, ಇನ್ನೊಂದು -1 ಪ್ಲಸ್ ಆರ್ -3/4 ಅಂದರೆ -1. ಈಗೇನು ಮಾಡಿ, ಎಕ್ಸ್ನ ಫೈಂಡ್ ಮಾಡಬೇಕು, ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಕಾಸ್ ಇನ್ವರ್ಸ್ 1/2, ಕ್ಯಾಲ್ಸಿನ ರೇಡಿಯನಲ್ಲಿ ಇಟ್ಕೊಳ್ಳಿ, ಶಿಫ್ಟ್ ಮೋಡು ರೇಡಿಯನ್ 4. ಕಾಸ್ ಇನ್ವರ್ಸ್ ಹೊಡೆಯೋದು ಯಾವ ಥರ ಅಂದರೆ, ರೇಡಿಯನ್ ಕನ್ವರ್ಟ್ ಮಾಡೋದು ಯಾವ ಥರ ಅಂದರೆ ಶಿಫ್ಟು ಮೋಡು 4. ಇಲ್ಲಿ ಕಾಸ್ ಹೊಡೆಯೋದು ಯಾವ ಥರ ಅಂದರೆ ಶಿಫ್ಟು ಕಾಸ್ ಹೊಡೆದ್ರೆ ಕಾಸ್ ಇನ್ವರ್ಸ್ ಬರುತ್ತೆ, ಕಾಸ್ ಇನ್ವರ್ಸ್ 1/2 ಏನು ಬಂತು, π/3 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು π/3 ಆರ್ ಎಕ್ಸ್ ಇಸ್ ಈಕ್ವಲ್ ಟು, ಈಗ ನೋಡಿ -1 ನೋಡಿ, ಕಾಸ್ ಇನ್ವರ್ಸ್ -1 ಪೈ, ಅಥವಾ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಶಿಫ್ಟು ಕಾಸು ಹೊಡೀರಿ, ಕ್ಯಾಲ್ಸಿ ರೇಡಿಯನಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಬರಲ್ಲ ಅದು, -1 ಪೈ. ದೇರ್ಫೋರ್ ಹೆನ್ಸ್, ಈಗ ಎಕ್ಸ್ ಅಂದರೆ ವೈ ಅಲ್ವಾ, ವೈ ಆಲ್ಸೋ π/3 π. ಆಮೇಲೆ ಏನು ಮಾಡಬೇಕು, ದೇರ್ಫೋರ್ ಎಕ್ಸ್ ವೈ ಅಂದರೆ π/3 π/3 ಆ್ಯಂಡ್ π ಆರ್ ದ ಸ್ಟೇಷ್ನರಿ ಪಾಯಿಂಟ್ಸ್ ಅಂತ ಬರ್ಕೊಬೇಕು, ಅಥವಾ ಕ್ರಿಟಿಕಲ್ ಪಾಯಿಂಟ್ಸ್ ಅಥವಾ ಸ್ಟೇಷ್ನರಿ ಪಾಯಿಂಟ್ಸ್. ನೋಡಿ ಬರೆದಾದ್ಮೇಲೆ ಲೆಟ್ ಎ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಎಕ್ಸ್, ಬಿ ಈಸ್ ಈಕ್ವಲ್ ಟು fxy ಆ್ಯಂಡ್ ಸಿ ಈಸ್ ಈಕ್ವಲ್ ಟು fyy. ಈಗ ಎ ಅಂದರೆ ಎಫ್ ಎಕ್ಸ್ ಅಂದರೆ ಇದು, ಇಲ್ಲೇನು ಮಾಡಿ ಟೇಬಲ್ ಮಾಡ್ಕೊಳ್ಳಿ, ಫಸ್ಟು ಪಾಯಿಂಟ್ಸ್ ಬರ್ಕೊಳ್ಳಿ, π/3 π/3, ಇಲ್ಲಿ π π. ಈ ಕಡೆ ಎ ಬರ್ಕೊಳ್ಳಿ, ಬಿ ಬರ್ಕೊಳ್ಳಿ, ಸಿ ಬರ್ಕೊಳ್ಳಿ, ಆಮೇಲೆ AC - B² ಮಾಡಿ, ಆಮೇಲೆ ಕನ್ಕ್ಲೂಷನ್ ಕೊಡಬೇಕು. ಇದು ಮಾಡೋದು ಯಾವ ಥರ, ಎ ಅಂದರೆ ನಾವು ಇಟ್ಕೊಳ್ಳಿ ಎಫ್ ಎಕ್ಸ್ ಅಂದರೆ ಏನು, -sin x - sin of x + ಅದು ಟೈಪ್ ಮಾಡ್ಕೊಳ್ಳೋಣ.
minus sin alpha close bracket minus sin alpha close bracket plus alpha HD ಹೊಡೆದ್ರೆ x plus y ಬರುತ್ತೆ. ಕ್ಯಾಲ್ಕುಲೇಟ್. ಇಲ್ಲಿ x ಅಂದ್ರೇನು π/3 ಶಿಫ್ಟು ಇದು ಹೊಡೆದ್ರೆ ಪೈ ಬರುತ್ತೆ ಬೈ 3 ಹೊಡಿತೀವಿ. ವೈನು π/3 ಶಿಫ್ಟ್ ಹೊಡೆದು ಇದು ಹೊಡೆದ್ರೆ ಪೈ ಬರುತ್ತೆ ಬೈ 3. ಆನ್ಸರ್ -√3. ಆಮೇಲೆ ಶಿಫ್ಟು ಇದು ಹೊಡೆದ್ರೆ ಪೈ ಬರುತ್ತೆ ಎಕ್ಸು, ಶಿಫ್ಟು ಇದು ಹೊಡೆದ್ರೆ ಪೈ ಬರುತ್ತೆ, π/πಗೆ 0. ಇದಾಯಿತು ಎ. ಬಿ ಅಂದರೆ fxy. ನೋಡಿ fxy ಅಂದರೆ ಮೈನಸ್ ಸೈನ್ ಆಫ್ x ಪ್ಲಸ್ ವೈ. ಕ್ಯಾಲ್ಸಿಲಿ ಮೈನಸ್ ಸೈನ್ ಆಫ್ x ಪ್ಲಸ್ ವೈ ಟೇಕ್ ಮಾಡ್ಕೊಂಡು ನೋಡಿ. ಇಲ್ಲೇ ಈ ಥರ ಬಂದು ಡಿಲೀಟ್ ಮಾಡ್ಕೊಬಿಡಿ. ಇಲ್ಲಿ ಸಾರಿ ಇಲ್ಲ ಟೈಪ್ ಮಾಡ್ಬಿಡೋಣ ಮೈನಸ್ ಸೈನ್. ಅಲ್ಲೇ ಎಡಿಟ್ ಮಾಡಿಕೊಂಡ್ರೂ ಬೇಗ ಆಗುತ್ತೆ ಕ್ಯಾಲ್ಕುಲೇಟ್. ಈಗ ಕ್ಯಾಲ್ಕುಲೇಟ್ ಎಕ್ಸ್ ಏನು π/3 ಶಿಫ್ಟು π/3 ವೈ ಅಂದರು ಶಿಫ್ಟು π/3 ಎಷ್ಟು ಬರುತ್ತೆ -√3/2. ಆಮೇಲೆ ಪೈ ಶಿಫ್ಟು ಪೈ ಶಿಫ್ಟು ಪೈ 0. ಕ್ಯಾಲ್ಸಿ ರೇಡಿಯನಲ್ಲಿ ಇರಬೇಕಿಲ್ಲ ಅಂದ್ರೆ ರಾಂಗ್ ಬರುತ್ತೆ. ನೋಡಿ ಇದಾದ ತಕ್ಷಣ ಈಗ ಸಿ ಅಂದ್ರೇನು FYY. FYY ಅಂದ್ರೇನು ನೋಡಿ FYY ಅಂದರೆ ಮೈನಸ್ ಸೈನ್ ವೈ ಮೈನಸ್ ಸೈನ್ ಆಫ್ x ಪ್ಲಸ್ ವೈ. ಮೈನಸ್ ಸೈನ್ ವೈ ಆಲ್ಫಾ SD ಮೈನಸ್ ಸೈನ್ ಆಫ್ x ಪ್ಲಸ್ ವೈ. ಈಗ ನೋಡಿ ಕ್ಯಾಲ್ಕುಲೇಟ್ ಹೊಡೀರಿ. ವೈ ಜಾಗದಲ್ಲಿ π/3 ಶಿಫ್ಟು π/3 ಶಿಫ್ಟು π/3. ಆನ್ಸರ್ ಏನು ಬರುತ್ತೆ -√3. ಇದು ವೈ ಅಂದರೆ ಇದಾಯ್ತಲ್ವ ಈಕ್ವಲ್. ಈಗ ಎಕ್ಸ್ ಅಂದರೆ ವೈ ಅಂದರೆ ಪೈ, ಎಕ್ಸ್ ಅಂದರೂ ಪೈ. ಇದೇನು ಬರುತ್ತೆ 0. ಈಗ ನೋಡಿ ಇದಾದ ತಕ್ಷಣ AC - B² ಟೇಕ್ ಮಾಡ್ಕೊಳ್ಳಿ. ಆಲ್ಫಾ ಎ ಆಲ್ಫಾ ಸಿ ಮೈನಸ್ ಆಲ್ಫಾ B² ಕ್ಯಾಲ್ಕುಲೇಟ್. ಎ ಎಷ್ಟು -√3, ಸಿ ಎಷ್ಟು -√3, ಬಿ ಎಷ್ಟು -√3/2. ಆನ್ಸರ್ ಏನು ಬರುತ್ತೆ 9/4 ಬರುತ್ತೆ. ಇದು ನೋಡಿ ಇದು 3 0 ಇರೋದ್ರಿಂದ ಆನ್ಸರ್ ಇದು 0 ಬರುತ್ತೆ. ಈಗ ನೋಡಿ ಇದು ಗ್ರೇಟರ್ ದ್ಯಾನ್ 0 ಇದೆ ಮತ್ತು ಇದು ಲೆಸ್ ದ್ಯಾನ್ 0 ಇದೆ. ನೋಡಿ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್, ಇದು ಗ್ರೇಟರ್ ದ್ಯಾನ್ 0 ಇದ್ದರೆ ಅದು ಲೆಸ್ ದ್ಯಾನ್ 0 ಇದ್ದರೆ ಮ್ಯಾಕ್ಸಿಮಮ್ ಪಾಯಿಂಟು. ನೋಡಿ ಎಲ್ಲ 0 ಇರೋದ್ರಿಂದ ಇನ್ನೂ ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ಥರ ಡಾಟ್ ಈ ಥರ ಆಗ್ಬಿಡಿ ಸಾಕು. ಈಗ ನೋಡಿ ಇದಾದಮೇಲೆ ಏನು ಮಾಡಿ ದ ಮ್ಯಾಕ್ಸಿಮಮ್ ಪಾಯಿಂಟ್ ಇಸ್ π/3, π/3. Therefore f maximum is equal to f of π/3, π/3. ಈಗ ನೋಡಿ f of x, y ಏನಿದೆ ಈಗ ಇದನ್ನ ಟೈಪ್ ಮಾಡ್ಕೊಬಿಡಿ. ಸೈನ್ ಆಲ್ಫಾ ಎಕ್ಸ್ ಪ್ಲಸ್ ಸೈನ್ ಆಲ್ಫಾ ವೈ ಪ್ಲಸ್ ಸೈನ್ ಆಫ್ x ಪ್ಲಸ್ ವೈ.
ಟೈಪ್ ಮಾಡಿದ್ಮೇಲೆ ಇಲ್ಲಿ ಬೇಕಾದರೆ ಬರೀರಿ ಸೈನ್ π/3 ಎಕ್ಸ್ ಜಾಗದಲ್ಲಿ π/3 ಹಾಕಬೇಕು ಪ್ಲಸ್ ವೈ ಜಾಗದಲ್ಲೂ π/3 ಸೈನ್ π/3 ಪ್ಲಸ್ ಸೈನ್ ಆಫ್ π/3 ಪ್ಲಸ್ π/3. ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಜಾಗದಲ್ಲಿ π/3 ಹಾಕಿ ಶಿಫ್ಟು ಇದು ಹೊಡೆದ್ರೆ π ಬರುತ್ತೆ /3 ಶಿಫ್ಟ್ ಇದು ಹೊಡೆದ್ರೆ π ಬರುತ್ತೆ /3 3√3/2 final answer. Maximum value of function is 3√3/2. ನೋಡಿ ಇಷ್ಟು ಬರೆದ್ರೆ ಸಾಕು. Thus maximum value is equal to 3√3/2. ಇದೇ ಫೈನಲ್ ಆನ್ಸರ್. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ sin x plus sin y plus sin of x plus y ಕೇಳಿದ್ರೆ ಫಸ್ಟ್ f(x, y) ಬರ್ಕೊಳ್ಳಿ. sin x plus sin y plus sin of x plus y. fx ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ sin x ಗೆ cos x, x ಇಲ್ಲ 0, sin of x plus y ಗೆ cos of x plus y, x ಗೆ 1, y ಗೆ 0. ನೆಕ್ಸ್ಟ್ fx ಏನಾಗುತ್ತೆ cos x cos of x plus y ಆಗುತ್ತೆ. ನೆಕ್ಸ್ಟ್ ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ y ಇಲ್ಲ 0, sin y ಗೆ cos y, sin of x plus y ಗೆ cos of x plus y ಇಂಟು 0 ಪ್ಲಸ್ fy ಬಂದು cos y ಪ್ಲಸ್ cos of x plus y ಆಗುತ್ತೆ. ಆಮೇಲೆ fxಗೆ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ cos x ಗೆ ಮೈನಸ್ sin x, cos of x plus y ಗೆ ಮೈನಸ್ sin of x plus y ಇಂಟು 1 ಪ್ಲಸ್ 0, fx ಬಂದು ಮೈನಸ್ sin x ಮೈನಸ್ sin of x plus y. fxy ಅಂದರೆ fxನ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ cos x ಗೆ ಮೈನಸ್ sin x, cos x ಗೆ ಮೈನಸ್ sin of x plus y 0 ಪ್ಲಸ್ 1 ಗೊತ್ತಾಗ್ತಿದೆ. fxನ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ ಇದು 0 ಆಗುತ್ತೆ, ಇದು ಮೈನಸ್ sin of x plus y ಇಂಟು 0 ಪ್ಲಸ್ 1 ಆಗುತ್ತೆ. ಅಂದರೆ fxy ಬಂದು ಮೈನಸ್ sin of x plus. ನೆಕ್ಸ್ಟ್ fyನ ವಿತ್ ರೆಸ್ಪೆಕ್ಟ್ ಟು y ಮಾಡಿ cos y ಗೆ ಮೈನಸ್ sin y, cos of x plus y ಗೆ ಮೈನಸ್ sin of x plus y ಇಂಟು 0 ಪ್ಲಸ್ 1 ಅಂದರೆ ಮೈನಸ್ sin y ಮೈನಸ್ sin of x plus y. ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ fx is equal to 0. fx ಅಂದರೆ cos x plus cos of x plus y is equal to 0 ಪ್ಲಸ್ cos x ಈ ಕಡೆ ಬಂದರೆ ಮೈನಸ್. ಲೆಟ್ fy is equal to 0 ಅಂದರೆ cos y plus cos of x plus y is equal to 0. fy ಅಂದರೆ ಇದು, ಇಲ್ಲೂ cos of x plus y ಫೈಂಡ್ ಮಾಡ್ಕೊಳ್ಳಿ. 2, 3 ತಗೊಳ್ಳಿ. ಫ್ರಮ್ 2 and 3 ಲೆಫ್ಟ್ ಹ್ಯಾಂಡ್ ಸೇಮ್ ಇದೆ, ಅದಕ್ಕೆ ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಕೋಬೇಕು. ಮೈನಸ್ cos x is equal to ಮೈನಸ್ cos y, therefore x is equal to y. ಈಗ 4 into 2 ಹಾಕಿ ಅಂದರೆ x ಜಾಗದಲ್ಲಿ y ಹಾಕಿ. cos of x plus y ಜಾಗದಲ್ಲಿ x ಹಾಕ್ಬೋದು, x ಜಾಗದಲ್ಲಿ y ಹಾಕ್ಬೋದು, ಏನಾದರೂ cos of x plus y ಜಾಗದಲ್ಲಿ x ಹಾಕ್ತೀನಿ ನಾನು. x is equal to ಮೈನಸ್ cos x. cos of x plus x ಅಂದರೆ cos 2x ಆಗುತ್ತೆ, is equal to ಮೈನಸ್ cos x. cos 2x ಇಲ್ಲಿ xನ ಸಾಲ್ವ್ ಮಾಡಬೇಕಾದ್ರೆ cos 2xಗೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. 2 cos square x minus 1 is equal to ಮೈನಸ್ cos x. ಇದು ಹಂಗೆ ಇರಲಿ, ಮೈನಸ್ cos x ಈ ಕಡೆ ಬಂದು ಪ್ಲಸ್ cos x is equal to 0. ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಇದು a is equal to 2, b is equal to 1, c is equal to ಮೈನಸ್ 1. x ಅಂದರೆ cos x, therefore cos x is equal to ಮೈನಸ್ b ಅಂದರೆ ಮೈನಸ್ 1 ಪ್ಲಸ್ r ಮೈನಸ್ ರೂಟ್ ಆಫ್ b ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ 4 ಇಂಟು a ಅಂದರೆ 2, c ಅಂದರೆ ಮೈನಸ್ 1 ಇಂಟು 2 ಡಿವೈಡ್ ಬೈ 2 ಇಂಟು a ಅಂದರೆ 2. ಈ ಥರ ಬರ್ಕೊಳ್ಳಿ. ಮೈನಸ್ 1 ಪ್ಲಸ್ r ಮೈನಸ್ ರೂಟ್ ಇದು 3 ಆಗುತ್ತೆ. ಇಲ್ಲಿ ಒಂದು ಸತಿ ಮೈನಸ್ 1 ಪ್ಲಸ್ 3/4 ಹೊಡೀರಿ, ಆಮೇಲೆ ಮೈನಸ್ 1 ಮೈನಸ್ 3/4 ಹೊಡೀರಿ. therefore x is equal to π/3 r pi, hence y is equal to π/3 r pi ಅಂತ ಬೇಕಾದರೆ ಬರೀಬೋದು. ಆಮೇಲೆ ಇದಾದ ತಕ್ಷಣ ಏನು ಮಾಡಬೇಕು, ದ ಸ್ಟೇಷನರಿ ಪಾಯಿಂಟ್ಸ್ ಆರ್ ಅಂತ π/3, π/3 ಆ್ಯಂಡ್ pi, ಆರ್ ದ ಸ್ಟೇಷನರಿ ಪಾಯಿಂಟ್ಸ್ ಅಂತ ಬರ್ಕೋಬೇಕು. ಎನ fxx ಅಂತ ಡಿನೋಟ್ ಮಾಡ್ಕೋಬೇಕು, ಬಿನ fxy ಆ್ಯಂಡ್ ಸಿನ fyy. ಆಮೇಲೆ ಎ ಬಿ ಸಿ ಎ ಸಿ ಮೈನಸ್ ಬಿ ಸ್ಕ್ವೇರ್ ಕನ್ಕ್ಲೂಷನ್ನು. ಇಲ್ಲಿ π/3, π/3, ಇಲ್ಲಿ pi. ಎ ಅಂದರೆ ಟೇಕ್ ಮಾಡ್ಕೊಳ್ಳಿ. ಎ ಅಂದ್ರೆ fxx ಅಂದರೆ ಏನು ಟೇಕ್ ಮಾಡಬೇಕು, ಕ್ಯಾಲ್ಸಿರೇಡಿನಲ್ಲಿ ಇಟ್ಕೊಳ್ಳಿ. ಮೈನಸ್ sin x ಮೈನಸ್ sin of x plus y. ಎಕ್ಸ್ ಜಾಗದಲ್ಲಿ π/3 ಹಾಕಿ,
ಎಕ್ಸ್ ಜಾಗದಲ್ಲಿ ಪೈ ಬೈ 3, ವೈ ಜಾಗದಲ್ಲಿ ಪೈ ಬೈ 3 ಹಾಕಿ. ಅದೇ ಥರ ಎಕ್ಸು ಜಾಗದಲ್ಲಿ ಪೈ, ವೈ ಜಾಗದಲ್ಲಿ ಪೈ ಹಾಕಿದ್ರೆ ಆನ್ಸರ್ಸ್ ಬರುತ್ತೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಬಿ ಮತ್ತು ಸಿ ಕ್ಯಾಲ್ಸಿಲ್ ನೋಡ್ಕೊಂಡು ಮಾಡಿ. ಆಮೇಲೆ AC - B² ಕ್ಯಾಲ್ಸಿಲ್ ಟೇಕ್ ಮಾಡಿ. A B C ಕೊಡಿ, ಇದು ಸಿಕ್ಬಿಡುತ್ತೆ. ಇದು ಗ್ರೇಟರ್ ದ್ಯಾನ್ 0 ಇದೆ, ಇದು ಲೆಸ್ ದ್ಯಾನ್ 0 ಇದೆ. ದೇರ್ಫೋರ್ ದಿಸ್ ಇಸ್ ಮ್ಯಾಕ್ಸಿಮಮ್ ಪಾಯಿಂಟ್. ದಸ್ ಮ್ಯಾಕ್ಸಿಮಮ್ ಪಾಯಿಂಟ್ ಈಸ್ ಪೈ ಬೈ 3, ಪೈ ಬೈ 3 ಫ್ರಮ್ 1 ಅಂತ ಬರ್ಕೊಳ್ಳಿ ಬೇಕಿದ್ರೆ. ಇಲ್ಲಿ ಫ್ರಮ್ 1 ಎಫ್ ಮ್ಯಾಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಪೈ ಬೈ 3, ಪೈ ಬೈ 3. ಎಕ್ಸ್ ಜಾಗದಲ್ಲಿ ಪೈ ಬೈ 3, ವೈ ಜಾಗದಲ್ಲಿ ಪೈ ಬೈ 3 ಹಾಕಿದ್ರೆ ಈ ಥರ ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಬಂತು 3√3/2. ದಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 3√3/2. ಇಷ್ಟು ಮಾಡಿದ್ರೆ ಸಾಕು. ಇದು ನೋಡಿ, ಎಲ್ಲ 0 ಇರೋದ್ರಿಂದ ಇದು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಫರ್ದರ್. ಅದೇನು ಮಾಡೋದು ಬೇಕಾಗಿಲ್ಲ. ಬರೀ ಈ ಪ್ರಾಬ್ಲಮ್ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಾತ್ರ ಫೈಂಡ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.